ಹೆಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ಟುಡೇ ಈಸ್ ಡೇ 3. ನಾನು ಸ್ಟಡಿ ಸ್ಟಾರ್ಟ್ ಮಾಡಿ ಇವತ್ತಿಗೆ 3 ದಿನ ಆಯಿತು. ಇವತ್ತೂ ಸಹ 3 ಗಂಟೆಗೆ ಎದ್ದೀನಿ. ಬೆಳಗ್ಗೆನೆ 3 ಗಂಟೆಗೆ ಹೇಳ್ತಾ ಇದ್ದೀನಲ್ಲ, ಯಾಕೋ ಕಣ್ಣು ತುಂಬಾ ಉರಿತಾ ಇದೆ ಫ್ರೆಂಡ್ಸ್. ಬೆಳಗ್ಗೆ 3 ಗಂಟೆಗೆ ಕೇಳ್ತೀನಿ, ಅದು ಮತ್ತೆ ನೈಟ್ ಮಲಗೋದು 10 ಗಂಟೆ ಆಗುತ್ತೆ. 10 ಗಂಟೆಯಿಂದ ಮತ್ತೆ ಬೆಳಗ್ಗೆ 3 ಗಂಟೆಗೆ ಹೇಳ್ತೀನಲ್ಲ, 5 ಗಂಟೆ ಮಾತ್ರ ಮಲ್ಕೊಳ್ಳೋದಾಗುತ್ತಾ. ಹಾಗಾಗಿ ಕಣ್ಣು ಉರಿತಾ ಇದ್ದಾವೆ ಅನಿಸುತ್ತೆ. ಆದರೂ ನಂಗೆ ಬೆಳಗ್ಗೆನೇ ಎದ್ದು ಓದೋದಂದ್ರೇ ಇಷ್ಟ. ಅದೊಂಥರ ಏನೋ ಉತ್ಸಾಹ ಕೊಡುತ್ತೆ. ಇಡೀ ಡೇ ಎಲ್ಲ ನನಗೆ ಏನೋ ಚೆನ್ನಾಗಿ ಎನರ್ಜೆಟಿಕ್ ಆಗಿ ಇರೋಗೆ ಮಾಡುತ್ತೆ. ಆಮೇಲೆ ಸ್ಟಡಿ ಮಾಡೋಕ್ಕೂ ಇಂಟ್ರೆಸ್ಟ್ ಬರುತ್ತೆ. ಅದಕ್ಕೆ ನಾನು ಬೆಳಗ್ಗೆ ಎದ್ದೇ ಅಭ್ಯಾಸ ಮಾಡ್ತೀನಿ. ಇನ್ನೇನು ಸ್ಕೂಲ್ ಸ್ಟಾರ್ಟ್ ಆಯಿತು. ನಾನು ಇವತ್ತು ಫಸ್ಟ್ ಡೇ ನಾನು ಸ್ಕೂಲ್ಗೆ ಹೋಗಬೇಕು. ಹಾಗಾಗಿ 3 ಅವರ್ ನಾನು ಸ್ಟಡಿ ಮಾಡ್ತೀನಿ. ಆಮೇಲೆ ಸ್ಕೂಲಿಂದ ಬಂದು ಎಷ್ಟಾಗುತ್ತೋ ಅಷ್ಟು ಸ್ಟಡಿ ಮಾಡ್ತೀನಿ. 9 ಗಂಟೆಗೆ ಹೋದರೆ ಮಕ್ಕಳಿಗೆ ನಾನು ಬರೋದು 5 ಗಂಟೆ ಆಗುತ್ತೆ. ಅದಕ್ಕೆ ಇವತ್ತು ಸ್ಕೂಲ್ಗೆ ಹೋಗಿ ಬರ್ತೀನಿ. ಬಂದಮೇಲೆ ಏನಾಗುತ್ತೆ, ಎಷ್ಟು ಗಂಟೆ ನಾನು ಸ್ಟಡಿ ಮಾಡ್ತೀನಿ ಅಂತ ನಾನು ನೋಡ್ತೀನಿ. 3 AM to 4 AM ಇಷ್ಟೇ ಆಯಿತು. 4 AM to 5 AM ಜಿಯೋಗ್ರಫಿ ಓದಿದೆ. ಜಿಯೋಗ್ರಫಿ 6th ಸ್ಟ್ಯಾಂಡರ್ಡ್ ಜಿಯೋಗ್ರಫಿಯಲ್ಲಿ ಎಷ್ಟೊಂದೆಲ್ಲ ಮಾಹಿತಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ನಾವು ಓದ್ತಾ ಎಷ್ಟೊಂದು ನೋಟ್ಸ್ ಕಲೆಕ್ಟ್ ಮಾಡ್ಬೋದು. ನಾವು ಏನೇ ಓದಿದರೂ ಸಹ ನೋಟ್ಸ್ ಮಾಡ್ತಾನೆ ಓದಬೇಕು. ನಾವು ಪೋರ್ಷನ್ ಮುಗಿಸೋದು ಲೇಟ್ ಆದರೂ ಪರವಾಗಿಲ್ಲ, ಏನು ಓದಿದರೂ ಸಹ ಅದನ್ನು ನೋಟ್ಸ್ ಮಾಡ್ತಾನೆ ಹೋಗಬೇಕು. ನಮಗೆ ಮುಂದೆ ರಿವಿಷನ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಅಷ್ಟು ದೊಡ್ಡ ಬುಕ್ಕನ್ನು ನಾವು ಚಿಕ್ಕದಾಗಿ ನೋಟ್ಸ್ ಮಾಡಿಕೊಂಡ್ರೆ ಎಷ್ಟೊಂದೆಲ್ಲ ನಾವು ಓದಿದ್ದು ರಿವಿಷನ್ ಮಾಡೋಕ್ಕೆ ಸಾಧ್ಯ ಆಗುತ್ತಾ. 6th ಸ್ಟ್ಯಾಂಡರ್ಡ್ ಹಿಸ್ಟ್ರಿಯಲ್ಲಿ ನಮ್ಮ ಕರ್ನಾಟಕ ನಮ್ಮ ಹೆಮ್ಮೆ ಈ ಪಾಠ ಇದೆಯಲ್ಲ, ಫಸ್ಟ್ ಪಾಠ. ಈ ಪಾಠದಲ್ಲಿ ಎಷ್ಟೊಂದು ಮಾಹಿತಿ ಐತಿ. ಅಲ್ಲಿ ವಿಭಾಗಗಳು ಬರ್ತಾವೆ. ಫಾರ್ ಎಕ್ಸಾಂಪಲ್ ಬೆಳಗಾವಿ ವಿಭಾಗ ಇದ್ದೇ ಒಂದು 10-12 ಪೇಜ್ ಇರ್ಬೋದು. ಈ 10-12 ಪೇಜನ್ನು ನಾವು ಸಂಪೂರ್ಣವಾಗಿ ಓದ್ತೀವಿ. ಆ ಓದೋದ್ರಲ್ಲಿ ಇಂಪಾರ್ಟೆಂಟ್ ಅನಿಸೋ ಎಲ್ಲ ನೋಟ್ಸನ್ನು ನಾವು ಆ ಪಾಯಿಂಟ್ಸ್ಗಳನ್ನು ನಾವು ನೋಟ್ಸ್ ಮಾಡ್ಕೊತ ಹೋದರೆ ಭಾರಿ ಹೆಲ್ಪ್ ಆಗುತ್ತೆ. ನಾವು ಸುಂದರವಾಗಿರುವಂತಹ ಪರ್ಫೆಕ್ಟ್ ಆಗಿರುವಂಥ ಒಂದು ನೋಟ್ಸನ್ನು ತಯಾರು ಮಾಡ್ತೀವಿ ಅಂತ ಹೇಳ್ಬೋದು. ಕಾಫಿ ಕುಡ್ದಾದ್ಮೇಲೆ ಪೊಲಿಟಿಕಲ್ ಸ್ಟಾರ್ಟ್ ಮಾಡೀನಿ. ಆರು ಗಂಟೆ ಆಯಿತು. ಹಿಸ್ಟ್ರಿ, ಸೋಷಾಲಜಿ ಮತ್ತು ಪೊಲಿಟಿಕಲ್ 3 ಮುಗಿದ್ವು. ಇವತ್ತು ಫ್ರೈಡೇ ಆಗಿರೋದ್ರಿಂದ ಬೇಗನೆ ಸ್ನಾನ ಮಾಡಿ ಪೂಜೆ ಮಾಡಿದೆ. ಇವತ್ತು ನಾಷ್ಟಕ್ಕೆ ಪಡ್ಡು ಮಾಡಿದ್ದೆ. ಬೇಗ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ಬಿಸಿ ಪಡ್ಡು ತಿಂದು ಸ್ಕೂಲ್ಗೆ ಹೋದೆ. ಸ್ಕೂಲಿಂದ ವಾಪಸ್ ಮನೆಗೆ ಬರೋಕ್ಕೆ 5 ಗಂಟೆ ಆಯಿತು. 5 ಗಂಟೆಯಿಂದ 6 ಗಂಟೆ ತನಕ ರೆಸ್ಟ್ ಮಾಡಿದೆ. ಆಮೇಲೆ 6 ಗಂಟೆಯಿಂದ ನಾನು ಸ್ಟಡಿ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್. ಟೀ ಕುಡಿದು ಫ್ರೆಶ್ ಅಪ್ ಆಗಿ ನಿನ್ನ ಸ್ಟಡಿ ಸ್ಟಾರ್ಟ್ ಮಾಡಬೇಕು ಅನ್ನೋದ್ಲಿಗೆ ಹೊರಗಡೆ ಸಖತ್ತಾಗಿ ಗಾಳಿ ಬೀಸ್ತಾ ಇತ್ತು. ಹಾಗಾಗಿ ಹೊರಗಡೆನೇ ಕುಂತ್ಕೊಂಡು ಅಭ್ಯಾಸ ಮಾಡೋಣ ಅಂತಂದು ಬಂದು ಕುಂತೀನಿ. ಇವಾಗ ಕನ್ನಡ ರೀಡ್ ಮಾಡ್ತಾಯಿದ್ದೀನಿ. 5th 6th ಕವಿ ಪರಿಚಯಗಳು ಮುಗ್ದವು. 7th ಪುಸ್ತಕ ನನ್ನ ಹತ್ರ ಇಲ್ಲ, ಹಾಗಾಗಿ 8th ತೊಗೊಂಡಿನಿ. ಇವಾಗ ಸ್ಕೂಲ್ಗೆ ಹೋಗ್ತಾ ಇದ್ದೀನಲ್ಲ, ಅಲ್ಲೇ ಒಂದು 7th ಪುಸ್ತಕ ತಂದು ಆಮೇಲೆ ಅದನ್ನು ಎಲ್ಲ ಕವಿ ಪರಿಚಯವನ್ನು ನೋಡ್ಕೋತೀನಿ. ಗಾಳಿ ಅಂತೂ ಸಖತ್ತಾಗಿ ಬೀಸ್ತಾ ಇದೆ. ಗಾಳಿಗೆ ನನ್ನ ಫೋನೇ ಬಿದ್ದೋಗ್ಬಿಡ್ತು. ಇವಾಗ ಜನರಲ್ ಇಂಗ್ಲೀಷ್ ಆನ್ಲೈನ್ ಕ್ಲಾಸ್ ತೊಗೊಳ್ತಾ ಇದ್ದೀನಿ. ಇವಾಗ ಇಷ್ಟೇ ಸ್ಟಡಿ ಮಾಡೋಕ್ಕಾಯಿತು ಫ್ರೆಂಡ್ಸ್. ಇನ್ನು ಕನ್ನಡ ಆನ್ಲೈನ್ ಕ್ಲಾಸ್, ಕಂಪ್ಯೂಟರ್ ಆನ್ಲೈನ್ ಕ್ಲಾಸ್, ಆಮೇಲೆ ಮೆಂಟಲ್ ಎಬಿಲಿಟಿ ಏನೂ ಓದೋಕ್ಕೆ ಆಗಲಿಲ್ಲ. ಸರಿ ಫ್ರೆಂಡ್ಸ್, ಇವತ್ತಿನ ಸ್ಟಡಿ ಈ ರೀತಿಯಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.